ಅನಿಸಿಕೆ ಏನಂದ್ರೆ ಸಭಾಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ನಡವಳಿಕೆ ಆಗಿರಬಹುದು, ಕೇಂದ್ರದಲ್ಲಿರ್ತಕ್ಕಂಥ ಉಪರಾಷ್ಟ್ರಪತಿಗಳ ನಡವಳಿಕೆ ಆಗಿರಬಹುದು, ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ರಾಜ್ಯಪಾಲರ ನಡವಳಿಕೆಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದು ಲಕ್ಷ್ಮಣ ರೇಖೆನ ಏನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಆ ಲಕ್ಷ್ಮಣ ರೇಖೆನ ದಾಟದೇ ಇದ್ದಂಗೆ ಏನ್ ನಡ್ಕೋಬೇಕಾಗಿ ಬಂದಿದೆ ಆ ಒಂದು ಪರಿಸ್ಥಿತಿಯಿಂದ ಇವತ್ತು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮೊನ್ನೆ ನಡೆದಂತ ಘಟನೆ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ ಸಭಾಧ್ಯಕ್ಷರೇ. ಇವತ್ತು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ಸ್ನೇಹಿತರು ವಿರೋಧ ಪಕ್ಷದ ನಾಯಕರುಗಳು ಪದೇ ಪದೇ ಉಚ್ಚಾರ ಮಾಡಂತ ಮಾತೇನಂತಂದ್ರೆ ಯಾವುದು ಅಭಿವೃದ್ಧಿ ಆಗಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲವೂ ಕೂಡ ಸ್ಥಗಿತವಾಗಿದೆ ಅಂತೇಳಿ ಪದೇ ಪದೇ ಹೇಳ್ತಾರೆ ಸಭಾಧ್ಯಕ್ಷರೇ. ನಾನು ಒಂದು ಮಾತು ಹೇಳಕ್ ಬಯಸ್ತೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ GSDPಯಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಸಾಧನೆ ಮಾಡ್ತಾ ಇರತಕ್ಕಂಥದ್ದು ಅದೊಂದು ದೊಡ್ಡ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇವತ್ತು ದೇಶ GST ಗ್ರೋತ್ ರೇಟು GDP ಗ್ರೋತ್ ರೇಟು 7.4% ಇದ್ರೆ ಕರ್ನಾಟಕ ರಾಜ್ಯದ GSDP ಗ್ರೋತ್ ರೇಟು 8.4% ಇದೆ ಸಭಾಧ್ಯಕ್ಷರೇ. ಹಂಗಂತಂದ್ರೆ ದೇಶದ ಪ್ರಗತಿಯ ಗತಿಗಿಂತ ನಮ್ಮ ಕರ್ನಾಟಕ ರಾಜ್ಯ ಒಂದೆಜ್ಜೆ ಮುಂದೆ ಇದೆ ಸಭಾಧ್ಯಕ್ಷರೇ. ಮುಂದುವರೆದು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯನ ಒಂದು $1 ಟ್ರಿಲಿಯನ್ ಎಕಾನಮಿಯಾಗಿ ಪರಿವರ್ತನೆ ಮಾಡಬೇಕು ಅಂತ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ ಆ ಒಂದು ಕಲ್ಪನೆಗೆ ಬೇಕಾದಂತ ಎಲ್ಲ ಹೆಜ್ಜೆಗಳನ್ನ ಕ್ರಮಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದು ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇವತ್ತೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏಪ್ರಿಲ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿದೇಶಿಗಳಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಖಾಂತರವಾಗಿ 80,997 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯಾಗಿದೆ ಸಭಾಧ್ಯಕ್ಷರೇ. ಈ ಒಂದು ದೊಡ್ಡ ಗಾತ್ರದಲ್ಲಿ ಬಂಡವಾಳ ಹೂಡಿಕೆ ಒಂದು ರಾಜ್ಯದಲ್ಲಿ ಆಗ್ಬೇಕಂದ್ರೆ ಆ ರಾಜ್ಯದಲ್ಲಿ ಪಾರದರ್ಶಕವಾದಂತ ಪ್ರಗತಿಪರವಾದಂತ ದಕ್ಷ ಸರ್ಕಾರ ಇದ್ದಾಗ ಮಾತ್ರ ಸಭಾಧ್ಯಕ್ಷರೇ ಆ ರೀತಿಯಾದಂತ ಬಂಡವಾಳ ಹೂಡಿಕೆ ಆಗಕ್ಕೆ ಸಾಧ್ಯ. ಐತಿಹಾಸಿಕವಾದಂತ ಬಂಡವಾಳ ಹೂಡಿಕೆನ ಇವತ್ತು ನಮ್ಮ ಸರ್ಕಾರ ಸಾಧನೆ ಮಾಡಿದೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಏನಿವತ್ತು IT ಅಂತೇಳಿ ಕರ್ನಾಟಕ ಮತ್ತೆ ಬೆಂಗಳೂರು ವಿಶ್ವಾದ್ಯಂತ ಹೆಸರು ಪಡ್ಕೊಂಡಿದೆ. ಇವತ್ತು ಡಿಸೆಂಬರ್ಗೂ ಈಗಾಗಲೇ $99,309 ಮಿಲಿಯನ್ ಅಷ್ಟು ಇವತ್ತು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಕಳಿಸಿರ್ತಕ್ಕಂಥದ್ದು ಇದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಇದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಅದೇ ತರದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತೇಳಿ ತಲಾ ಏನು ಆದಾಯ ಗಳಿಕೆ ಇದೆ ದೇಶಾದ್ಯಂತ 1,15,000 ರೂಪಾಯಿ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ 2,04,000 ರೂಪಾಯಿ ಇರತಕ್ಕಂಥದ್ದು ಇದು ರಾಜ್ಯ ಸರ್ಕಾರದ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇದು ನಾವು ಹೆಮ್ಮೆ ಪಡಂತದ್ದಲ್ವಾ ಸಭಾಧ್ಯಕ್ಷರೇ? ಇವತ್ತು ವಿರೋಧ ಪಕ್ಷಗಳು ಮಾತಾಡೋದು ನಾವು ಕೇಳಿಸ್ಕೊಂಡ್ರೆ ಅಭಿವೃದ್ಧಿ ಅಂತಂದ್ರೆ ಪ್ರಗತಿ ಅಂತಂದ್ರೆ ಬರೀ ಏನೋ ರಸ್ತೆಗಳು ಹಾಕೋದಂಥದ್ದು, ಟಾರ್ ರೋಡ್ಗಳು ಮಾಡೋಂಥದ್ದು, ಕಟ್ಟಡಗಳು ಕಟ್ಟೋದಂಥದ್ದು ಅನ್ಕೋಬಹುದು ಸಭಾಧ್ಯಕ್ಷರೇ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು PWD ಇಲಾಖೆ ಒಂದನ್ನೇ ತಗೊಂಡ್ರೆ ಕಳೆದ ಒಂದು ವರ್ಷದಲ್ಲಿ 14,014 ಕಿಲೋಮೀಟರ್ ರಸ್ತೆಗಳು, 389 ಸೇತುವೆಗಳು, 605 ಕಟ್ಟಡಗಳಿಗೆ 23,000 ಕೋಟಿನ ನಾವು ಮೀಸಲಿಕ್ಕಿ ಈಗಾಗಲೇ 10,000 ಕಿಲೋಮೀಟರ್ಗೂ ಜಾಸ್ತಿ ರಸ್ತೆಗಳು, 237ಕ್ಕೂ ಹೆಚ್ಚು ಸೇತುವೆಗಳು, 457ಕ್ಕೂ ಹೆಚ್ಚು ಕಟ್ಟಡಗಳನ್ನ 20,000 ಕೋಟಿ ರೂಪಾಯಿಗಳಲ್ಲಿ ನಾವು ಸಾಧನೆ ಮಾಡಿದೀವಿ. ಇದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಅದೇ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಓಡಾಡಕ್ಕೆ ದಾರಿ ಸಿಗಬೇಕು ಅಂತೇಳಿ ರೈತ ಪಥ ಯೋಜನೆಯ ಅಡಿಯಲ್ಲಿ 1,425 ಕಿಲೋಮೀಟರ್ಗಳನ್ನ ನಮ್ಮ ಸರ್ಕಾರ ಇವತ್ತು ಸೃಜನೆ ಮಾಡಿದೆಯಲ್ಲ ಸಭಾಧ್ಯಕ್ಷರೇ? ಇದು ಏನು ಪ್ರಗತಿ ಅಲ್ವಾ? ಇದು ಅಭಿವೃದ್ಧಿ ಅಲ್ವಾ? ಕಲ್ಯಾಣ ಪಥ ಒಂದು ಯೋಜನೆ ಅಡಿಯಲ್ಲಿ 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1,125 ಕಿಲೋಮೀಟರ್ಗಳ ಪ್ರಗತಿ ನಮ್ಮ ಸರ್ಕಾರ ಸಾಧನೆ ಮಾಡಿದೆಯಲ್ಲ, ಇದು ಅಭಿವೃದ್ಧಿ ಅಲ್ವಾ? ವಿರೋಧ ಪಕ್ಷಗಳಿಗೆ ಇವೆಲ್ಲ ಕಾಣ್ತಾ ಇಲ್ವಾ? ಇವತ್ತೇನಾಗತ್ತಂದ್ರೆ ಸಭಾಧ್ಯಕ್ಷೆ, ಭಾವನಾತ್ಮಕವಾಗಿ ಮಾತಾಡಿ ಅಂಕೆ ಸಂಖ್ಯೆಗಳನ್ನ ಎಲ್ಲ ಬದಿಗಿಟ್ಟು ಭಾವನೆಗಳ ಚೆಲ್ಲಾಟದಲ್ಲಿ ಇವತ್ತು ಮಾತು ನಡೀತಾ ಇದೆ. ಆದ್ರಿಂದ ಸಭಾಧ್ಯಕ್ಷರೇ, ಅವ್ರ ಭಾವನೆಗಳ ಜೊತೆ ಮಾತಾಡಿದ್ರೆ ನಾನಿವತ್ತು ಅಂಕೆ ಸಂಖ್ಯೆಗಳ ಜೊತೆ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ನಾನು ಮಾತಾಡಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಇವತ್ತು ಅದೇ ರೀತಿಯಲ್ಲಿ ಪ್ರಗತಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವರು ಅಧಿಕಾರದಲ್ಲಿದ್ದಾಗ ಪ್ರಾರಂಭ ಮಾಡಿದಂತ KPS ಶಾಲೆಗಳು, ಎಷ್ಟು KPS ಶಾಲೆಗಳಿಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ಅಂತೇಳಿ ಅಂಕಿಅಂಶಗಳ ಜೊತೆ ಅವ್ರು ಹೇಳಿ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕಳೆದ ವರ್ಷದಲ್ಲಿ
2025-26ನೇ ಸಾಲಿನಲ್ಲಿ 900 KPS ಶಾಲೆಗಳಿಗೆ ಪ್ರತಿ ಶಾಲೆಗೆ 2 ರಿಂದ 4 ಕೋಟಿ ರೂಪಾಯಿ ಇಟ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂತಹ ವ್ಯವಸ್ಥೆನ ಸೃಷ್ಟಿ ಮಾಡತಕ್ಕಂಥದ್ದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಹೈನುಗಾರಿಕೆ ಮಾಡಂತ ರೈತರಿಗೆ ಇವತ್ತೇನು ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕ್ಷೀರಧಾರೆಯಲ್ಲಿ 5 ರೂಪಾಯಿನ ಇವರು ಸರ್ಕಾರ ಬಿಟ್ಟು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಉಳಿಸೋಗಿದ್ದಂತ 600 ಕೋಟಿ ರೂಪಾಯಿಗಳು ಸೇರಿದಂತೆ 4309 ಕೋಟಿಗಳು ನಾವು ರಾಜ್ಯದಲ್ಲಿರ್ತಕ್ಕಂಥ 9 ಲಕ್ಷ ಹೈನುಗಾರಿಕೆ ಮಾಡತಕ್ಕಂಥ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಇದೇನು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಪಟ್ಟಿನ ಓದ್ಕೊಂಡು ಹೋದ್ರೆ ನಮ್ಮ ಸರ್ಕಾರ ಮಾಡಿದಂತ ಸಾಧನೆಗಳು, ನಮ್ಮ ಸರ್ಕಾರ ಮಾಡಿದಂತ ಪ್ರಗತಿ ಬಹುಶಃ ಕರ್ನಾಟಕ ರಾಜ್ಯ ಎಂದೆಂದೂ ಕೂಡ ನೋಡಿಲ್ಲ. ಆ ರೀತಿಯಾದಂತ ಪ್ರಗತಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಭಾಧ್ಯಕ್ಷರೇ. ಈ ಎಲ್ಲ ಪ್ರಗತಿಗಳು, ಈ ಎಲ್ಲ ಅಭಿವೃದ್ಧಿಗಳು ಯಾವ ಹಿನ್ನೆಲೆಯಲ್ಲಿ ಆಗ್ತದೆ ಸಭಾಧ್ಯಕ್ಷರೇ? ನಾವಿರ್ತಕ್ಕಂಥದ್ದು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೋಆಪರೇಟಿವ್ ಫೆಡರಲಿಸಂ ಅಂತ ಪದನ ಬಳಸ್ತಾರೆ ಸಭಾಧ್ಯಕ್ಷರೇ. ಸಹಕಾರ ಮಾಡಿಕೊಂಡು ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಕೇಂದ್ರ ಒಗ್ಗಟ್ಟಾಗಿ ನಾವು ಮುಂದಕ್ಕೆ ಹೋಗ್ಬೇಕು ಸಭಾಧ್ಯಕ್ಷರೇ. ಪದೇ ಪದೇ ನಾವು ಮಾತಾಡ್ತೀವಿ ಯಾವುದು ಕೇಂದ್ರ ಸರ್ಕಾರದಿಂದ ನಮಗೆ ತಾರತಮ್ಯ ಆಗಿದೆ ಅಂತೇಳಿ. ಇವತ್ತು ಯಾವ ತರದ ಪರಿಸ್ಥಿತಿ ಬಂದಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇಶಾದ್ಯಂತ ತೆರಿಗೆನ ಒಂದು ಅಸ್ತ್ರವಾಗಿ ಬಳಸಿ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಪದೇ ಪದೇ ರಾಜ್ಯಗಳಲ್ಲಿ ನೋಡ್ತಾ ಇದೀವಿ. ವಿಶೇಷವಾಗಿ ಬಿಜೆಪಿ ಆಡಳಿತ ಇರದೇ ಇದ್ದಂತ ರಾಜ್ಯಗಳು, ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಈ ರೀತಿಯಾದಂತ ತೆರಿಗೆಯ ದಬ್ಬಾಳಿಕೆನ ನಾವು ನೋಡ್ತಾ ಇದೀವಿ ಸಭಾಧ್ಯಕ್ಷರೇ. ಒಂದು ಸಣ್ಣ ಅಂಕಿಅಂಶ ನಾವು ಯಾವಾಗಲೂ ಹೇಳ್ತೀವಿ, ವಿತ್ ನಂಬರ್ಸ್ ವಿತ್ ಫ್ಯಾಕ್ಟ್ಸ್ ನಾನು ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ. 15ನೇ ಹಣಕಾಸು ಆಯೋಗದಲ್ಲಿ 1,25,000 ಕೋಟಿ ರೂಪಾಯಿಗಳ ಅನ್ಯಾಯ ಕರ್ನಾಟಕ ರಾಜ್ಯಕ್ಕಾಗಿದೆ ಸಭಾಧ್ಯಕ್ಷರೇ. ಯಾವ್ಯಾವ ಹೆಡ್ ಅಲ್ಲಿ ಎಷ್ಟೆಷ್ಟು ಅಂತ ಹೇಳ್ತೀನಿ ಸಭಾಧ್ಯಕ್ಷರೇ. 2023ರಲ್ಲಿ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಬರಬೇಕಾದ್ದು ಬಂದಿಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ವಿಶೇಷ ಅನುದಾನಕ್ಕೆ 5,495 ಕೋಟಿ ಬರಬೇಕಿತ್ತು ಕೇಂದ್ರ ಸರ್ಕಾರದಿಂದ, ಬಂದಿಲ್ಲ. 15ನೇ ಹಣಕಾಸಿನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಬರಬೇಕಿತ್ತು, ಬಂದಿಲ್ಲ. 15ನೇ ಹಣಕಾಸಿನಲ್ಲಿ ಆರೋಗ್ಯ ಅನುದಾನ 1,683 ಕೋಟಿ ಬರಬೇಕಿತ್ತು, ಅದರಲ್ಲಿ ಬರೀ 809 ಕೋಟಿ ಬಂದಿದೆ. ಇನ್ನು 877 ಕೋಟಿ ರೂಪಾಯಿಗಳು ಇನ್ನು ಬಾಕಿ ಇದೆ ಸಭಾಧ್ಯಕ್ಷರೇ. ಅದೇ 15ನೇ ಹಣಕಾಸಿನಲ್ಲಿ ಸ್ಥಳೀಯ ಗ್ರಾಮೀಣ ಸಂಸ್ಥೆಗಳಿಗೆ 10,547 ಕೋಟಿ ರೂಪಾಯಿಗಳು ಬರಬೇಕಾದ್ರ ಪೈಕಿ 9,773 ಕೋಟಿ ಮಾತ್ರ ಬಂದಿದ್ದು, ಇನ್ನು 774 ಕೋಟಿ ರೂಪಾಯಿಗಳು ಕೇಂದ್ರ ಸರ್ಕಾರದ ಪಾಲ್ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಬಾಕಿ ಇದೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ನಾವು ಲೆಕ್ಕಾಚಾರ ಹಾಕೊಂಡು ಹೋದ್ರೆ ಎಲ್ಲಕ್ಕಿಂತ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ 15ನೇ ಹಣಕಾಸಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ತೆರಿಗೆಯ ಪಾಲಲ್ಲಿ ಏನು 14ನೇ ಹಣಕಾಸಲ್ಲಿದ್ದಂತ 4.71% ಶೇರ್ ಇತ್ತು, ಆ ಭಾಗನ 3.64ಗೆ 15ನೇ ಹಣಕಾಸಲ್ಲಿ ಇಳಿಸಿದಾಗ ಕಳೆದ 5 ವರ್ಷದಲ್ಲಿ 80,000 ಕೋಟಿ ರೂಪಾಯಿಯಷ್ಟು ನಷ್ಟ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕಾಗಿದೆ ಸಭಾಧ್ಯಕ್ಷರೇ. ಇವತ್ತು ಈ ರೀತಿಯಾದಂತ ಎಲ್ಲ ತೊಂದರೆಗಳ ಜೊತೆ ಎಷ್ಟಪ್ಪ ರಾಜ್ಯ ಸರ್ಕಾರಕ್ಕೆ ಅಂದ್ರೆ 15ನೇ ಹಣಕಾಸಲ್ಲಿ 1,25,559 ಕೋಟಿ ರೂಪಾಯಿಗಳ ನಷ್ಟ ರಾಜ್ಯ ಸರ್ಕಾರಕ್ಕಾಗಿದೆ ಸಭಾಧ್ಯಕ್ಷರೇ. ಇದು ಬರೀ 15ನೇ ಹಣಕಾಸಾದ್ರೆ GST ಕಾಂಪನ್ಸೇಷನ್ ಅಡಿಯಲ್ಲಿ ಪ್ರತಿ ವರ್ಷ 2022ವರೆಗೂ 70,000 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಅದನ್ನು ಕೂಡ ಕಡಿತ ಮಾಡಿ ಸೋಷಿಯಲ್ ಮೀಡಿಯಾ ಕೂಡ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಈ ತರದ ವ್ಯವಸ್ಥೆ ಆಗೋದ್ರೆ ರಾಜ್ಯ ಸರ್ಕಾರಗಳು ಹೇಗೆ ನಡೀಬೇಕು ಸಭಾಧ್ಯಕ್ಷರೇ? ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ತೆರಿಗೆಯ ಹಕ್ಕನ್ನ, ತೆರಿಗೆಯ ಪಾಲನ್ನ ಕೊಡಬೇಕಾಗಿದೆ ಸಭಾಧ್ಯಕ್ಷರೇ. ಆವಾಗ ಮಾತ್ರ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಸರಿಯಾಗಿ ನಡ್ಕೊಂಡು ಹೋಗ್ಬೋದು. ಇವತ್ತು ರಾಜ್ಯಗಳ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಯಾವ ರಾಜ್ಯದ ಬಜೆಟ್ ಗಾತ್ರ ಎಷ್ಟಿದೆ, ಆ ಬಜೆಟ್ ಗಾತ್ರದ ಆಧಾರದ ಮೇಲೆ ಆ ರಾಜ್ಯಕ್ಕೆ ಎಷ್ಟು ಕೇಂದ್ರ ಸರ್ಕಾರದ ಸಹಕಾರ ಇದೆ ಅಂತ ನಾವು ನೋಡಿದ್ರೆ ಸಭಾಧ್ಯಕ್ಷರೇ, ಉತ್ತರ ಪ್ರದೇಶನ ಉದಾಹರಣೆ ತಗೊಂಡು ಹೇಳ್ತೀನಿ. 7,36,438 ಕೋಟಿ ಉತ್ತರ ಪ್ರದೇಶ ರಾಜ್ಯದ 2024-25ನೇ ಬಜೆಟಿನ ಗಾತ್ರ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರದ ತೆರಿಗೆಯ ಪಾಲೆಷ್ಟು ಅದರಲ್ಲಿ 2,18,817 ಕೋಟಿ ರೂಪಾಯಿಗಳು. ಕೇಂದ್ರದ ಸಹಾಯಧನ ಎಷ್ಟು ಅಂತಂದ್ರೆ 1,07,200 ಕೋಟಿ
ಒಟ್ಟಾರೆ 3,26,017 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಯುಪಿಗೆ ಕೊಟ್ಟಿದ್ದು, ಯುಪಿ ಬಜೆಟ್ ಗಾತ್ರದಲ್ಲಿ 44.27% ಕೇಂದ್ರ ಸರ್ಕಾರದ ಅನುದಾನ ಬಂದಿದೆ ಸಭಾಧ್ಯಕ್ಷರೇ. ಅದೇ ನೀವು ಕರ್ನಾಟಕ ರಾಜ್ಯ ಅಂತ ತಗೊಳ್ರಿ, 2024-25ನೇ ಸಾಲಿನಲ್ಲಿ ನಮ್ಮ ಬಜೆಟಿನ ಗಾತ್ರ 3,79,383 ಕೋಟಿ. ಕೇಂದ್ರ ಸರ್ಕಾರ ತೆರಿಗೆ ಪಾಲು ಕೊಟ್ಟಿದ್ದೆಷ್ಟು? 44,000 ಕೋಟಿ. ಸಹಾಯಧನ 15,000 ಕೋಟಿ. ಒಟ್ಟಾರೆ 59,785 ಕೋಟಿ ಮಾತ್ರ ಸಭಾಧ್ಯಕ್ಷರೇ. ನಮ್ಮ ಬಜೆಟ್ ಗಾತ್ರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 16% ಮಾತ್ರ ಕೇಂದ್ರ ಸರ್ಕಾರದಿಂದ ನಮಗ್ ಬಂದಿರತಕ್ಕಂತ ಸಹಕಾರ ಸಭಾಧ್ಯಕ್ಷರು. ಅಲ್ಲ, ಬೇರೆ ರೀತಿ ಫಂಡ್ಸ್ ಕೊಟ್ಟಿರ್ತಾರಲ್ಲ, ಇಲ್ಲಿ ನ್ಯಾಷನಲ್ ಹೈವೇ ಮಾಡಿದ್ದಾರೆ, ರೈಲ್ವೆ ಮಾಡಿದ್ದಾರೆ, ಅದನ್ನೆಲ್ಲ ಖಂಡಿತ ಹೇಳ್ತೀನಿ. ಜಲ್ ಜೀವನ್ ಮಿಷನ್ ಕೊಟ್ಟಿದ್ದಾರೆ, ಅವನ್ನೆಲ್ಲ ಆಡ್ ಮಾಡ್ರಲ್ಲ. ಧನ್ಯವಾದಗಳು. ಸೆಲೆಕ್ಟಿವ್ ಇನ್ಫಾರ್ಮೇಶನ್ ಕೊಡಬೇಡ್ರಿ. ಧನ್ಯವಾದಗಳು. ತಾವ್ ಹೇಳಿದಿರಾ ಅಲ್ಲ, ಇಲ್ಲ, ಅರವಿಂದ್ ಅಣ್ಣ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಅದ್ರ ಬಗ್ಗೆ ಕೂಡ ನಾನು ಬೆಳಕು ಚೆಲ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, JJM ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇವೆಲ್ಲ ಸೇರ್ಸ್ಕೊಳ್ರಿ. ಅದರಲ್ಲಿ 15,000 ಯಾಕೆ ಬಿಡ್ತೀರಾ? ಹೇಳ್ತೀನಿ ಅಣ್ಣ, ಖಂಡಿತ ಹೇಳ್ತೀನಿ. ಇವತ್ತು ಸಭಾಧ್ಯಕ್ಷರೇ, ಕನ್ನಡಿಗರಾಗಿ ಯಾವುದೇ ಪಾರ್ಟಿಯಲ್ಲಾಗಿರ್ಲಿ, ಯಾವುದೇ MLAಗಳಾಗಿರ್ಲಿ, ಏನೇ ಆಗಿರ್ಲಿ, ಈ ಅಂಕಿಅಂಶಗಳನ್ನ ಕೇಳಿದಾಗ ಹೊಟ್ಟೆ ಚುರುಕನಂತದ್ದು ಎಲ್ಲರಿಗೂ ಕೂಡ ಅನ್ಸ್ಬೇಕು ಸಭಾಧ್ಯಕ್ಷರೇ. ಈ ರೀತಿಯಾದಂತ ಅನ್ಯಾಯ ಖಂಡಿತವಾಗಿ ಕೂಡ ಇದು ನಮ್ಮ ರಾಜಕಾರಣ ಅಂತಲ್ಲ. ಕನ್ನಡಿಗರಿಗೆ ಅವ್ರ ಪಾಲ್ ಸಿಗಬೇಕು ಅನ್ನೋ ಒಂದು ಹೋರಾಟ ಬಿಟ್ರೆ ಇಲ್ಲಿ ರಾಜಕಾರಣ ಮಾತಾಡಂತದ್ದಂತೂ ನಮಗೆ ಬೇಕಾಗೇ ಇಲ್ಲ. ಒಂದು ರಾಜ್ಯಕ್ಕೆ 44% ಭಾಗ ನೀವು ತೆರಿಗೆ ಕೊಡ್ತೀರಾ, ಮತ್ತೊಂದು ರಾಜ್ಯಕ್ಕೆ 16% ಮಾತ್ರ ಕೊಡ್ತೀರಾ ಅಂತಂದ್ರೆ ಇದು ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತ ಅವಮಾನ, ಅಗೌರವ, ಕನ್ನಡಿಗರಿಗೆ ಆಗ್ತಿರ್ತಕ್ಕಂಥ ಮೋಸ, ವಂಚನೆ, ದಗೆ ಅಲ್ವಾ ಸಭಾಧ್ಯಕ್ಷರೇ? ಇದನ್ನ ಸರಿದೂಗಿಸಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ, ಕರ್ತವ್ಯವಲ್ವೇ ಸಭಾಧ್ಯಕ್ಷರೇ? ಇವತ್ತು ಬೇರೆ ಬೇರೆ ರಾಜ್ಯಗಳ ಉದಾಹರಣೆ ತಗೊಂಡ್ರೆ, ಉತ್ತರ ಪ್ರದೇಶಕ್ಕೆ ನಾನು ಈಗಾಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರದ ನೆರವು ಎಷ್ಟಿದೆ ಅಂತಂದ್ರೆ ಸುಮಾರು, ಅಥವಾ ರಾಜ್ಯ ಸರ್ಕಾರದ ಪಾಲಿಷ್ಟಿದೆ ಉತ್ತರ ಪ್ರದೇಶದಲ್ಲಿ 48% ಮಾತ್ರ ರಾಜ್ಯ ಸರ್ಕಾರದ ತೆರಿಗೆ, 52% ಕೇಂದ್ರ ಸರ್ಕಾರದ ಬೆಂಬಲ. ಬಿಹಾರಕ್ಕೆ ಬಂದ್ರೆ 26% ಮಾತ್ರ ಬಿಹಾರ ರಾಜ್ಯದ ಸ್ವಂತ ತೆರಿಗೆ, ಮಿಕ್ಕಿದ್ದ 74% ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸಭಾಧ್ಯಕ್ಷರೇ. ಹೋಗ್ಲಿ ಸರಿ ಬಿಡ್ರಿ, ಹಿಂದುಳಿದಂತ ರಾಜ್ಯಗಳು, ಮುಂದುವರೆದಂತ ರಾಜ್ಯಗಳ ಕತೆ ಹೇಳ್ರಿ ಅಂದ್ರೆ, ಮಹಾರಾಷ್ಟ್ರ ಅಂತ ರಾಜ್ಯದಲ್ಲಿ ಕೂಡ 71% ಮಾತ್ರ ರಾಜ್ಯ ಸರ್ಕಾರದ್ದು, 29% ಕೇಂದ್ರ ಸರ್ಕಾರದಿಂದ ಇವತ್ತು ಅನುದಾನಗಳು ಬರಬೇಕಾದ್ರೆ ಸಭಾಧ್ಯಕ್ಷರೇ, ಇದು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರತಕ್ಕಂತ ಅನ್ಯಾಯ, ಅವಮಾನ, ಅಪಚಾರ ಅಲ್ಲ ಅಂತಂದ್ರೆ ಇನ್ನೇನಂತ ಅನ್ಬೇಕು ಸಭಾಧ್ಯಕ್ಷರೇ? ನಾವು ಇದನ್ನ ಸರಿದೂಗಿಸಬೇಕಾಗಿದೆ ಸಭಾಧ್ಯಕ್ಷರೇ. ಈ ಎಲ್ಲವನ್ನೂ ಕೂಡ ಎಲ್ಲಿ ಅತ್ಯಂತ ದೊಡ್ಡ ಅನ್ಯಾಯ ಆಗಿದ್ದು ಅಂತಂದ್ರೆ 15ನೇ ಹಣಕಾಸು ಬಂದಂತ ಸಂದರ್ಭದಲ್ಲಿ ಅವರು ವಿಧಿಸಿದಂತ ಮಾನದಂಡಗಳು ಸಂಪೂರ್ಣವಾಗಿ ದಕ್ಷಿಣ ಭಾರತದ ರಾಜ್ಯಗಳ ತದ್ವಿರುದ್ಧವಾಗಿ, ಅವರ ಹಿತಾಸಕ್ತಿಗಳ ವಿರುದ್ಧವಾಗಿ 15ನೇ ಹಣಕಾಸುಗಳ ಮಾನದಂಡಗಳನ್ನ ವಿಧಿಸಿದ್ರು ಸಭಾಧ್ಯಕ್ಷರೇ. ಜನಸಂಖ್ಯೆ ಆಧಾರ ಮೊದಲು 1971ನೇ ಇಸ್ವಿಯಲ್ಲಿ ತಗೊಳ್ತಾ ಇದ್ವಿ, ಅದನ್ನ 2011ನೇ ಇಸ್ವಿಗೆ ತಂದಿಟ್ಟು. ಅಲ್ರಿ, ಇದ ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಬಂದಾಗ ಇದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ರು. ಮಾಡ್ಬೇಕು. ಆಯ್ತು, ಮಾತಾಡೋ ಕುಂತಾರಲ್ಲ, ಅನ್ಯಾಯ ಆಗಿದೆ ಆ ಟೈಮ್ದಲ್ಲಿ ನೀವ ಅದಕ್ಕೆ ಹೂ ಅಂತ ಹೇಳಿರಿ. ಅನ್ಯಾಯ ಆಗಿದೆ, ಫೈನಾನ್ಸ್ ಕಮಿಷನ್ ಗೈಡ್ಲೈನ್ಸ್ ನೀವು ಏನೇನೋ ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಕೂತಾರ. ನೀವು ಕೂಡ ಕನ್ನಡಿಗರೇನೆ, ಸರಿ ಮಾಡ್ರಿ ಇದನ್ನ. ಯಾಕೆ ಸರಿ ಮಾಡಬಾರ್ದು? 16ನೇ ಹಣಕಾಸು ಬರುತ್ತೆ, ಸರಿ ಮಾಡ್ಕೊಡಿ. ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕು, ಈ ರೀತಿ ನಿಯಮಗಳ ಯಾರು ಮಾಡಿದಾರ? ಮೊದಲ ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕಾದಂತ ಜಾರಿಗೆ ಬಂದಾವ. ಇವತ್ತು ಮನಮೋಹನ್ ಸಿಂಗ್ ಕಾಲಕ್ಕೆ 10 ವರ್ಷದಾಗ ಕೇಳ್ಕೋರಿ. ಇವತ್ತು ನೀವು ಇವನ್ನೆಲ್ಲ ಕೇಳ್ಕೊ, ಅಂಕಿ ಸಂಖ್ಯೆ ಅದನ್ನು ಹೇಳ್ಬೇಕಲ್ಲ. ಹೇಳ್ರಿ, ಅದನ್ನ ಯಾರು ಬೇಡ ಅಂದ್ರು? ನೀವೆಲ್ಲ ನಿಮ್ಮ ಸರ್ಕಾರ 50 ವರ್ಷ ಹೇಳ್ರಿ, ಮಾತಾಡ್ರಿ. ಅದಕ್ಕೆ ಸಭಾಧ್ಯಕ್ಷರೇ, ಇವತ್ತು ಮತ್ತೊಂದು ಮಾತು ನಾನು ಮಾತ್ರ ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ. ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ಕರ್ನಾಟಕ ರಾಜ್ಯ ಕಳಿಸಿದಂತ 1 ರೂಪಾಯಿಗೆ ವಾಪಸ್ ನಮಗೆ ಕೇಂದ್ರ ಸರ್ಕಾರ ಕೊಡೋದೆಷ್ಟಂತಂದ್ರೆ 14 ಪೈಸಾ ಮಾತ್ರ ಸಭಾಧ್ಯಕ್ಷರೇ. ಅಂಕಿಅಂಶಗಳ ಸಮೇತ ಅದರ ವಿವರನ ಕೂಡ ನಾನು ಬಿಚ್ಚಿಡಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ನ ಕೇಂದ್ರ ಸರ್ಕಾರಕ್ಕೆ ಕಳಿಸಂತದ್ದು
2,62,000 ಕೋಟಿ ರೂಪಾಯಿಗಳ ಸಭಾಧ್ಯಕ್ಷರೇ. ಏನ್ ದಿವಾಳಿ ಆಗಿರೋ ರಾಜ್ಯದ ಪರಿಸ್ಥಿತಿನ ಇದು? ಆರ್ಥಿಕ ಪ್ರಗತಿ ಹೊಂದಿರೋದಕ್ಕೋಸ್ಕರ ಈ ರಾಜ್ಯ ಇವತ್ತು 2,62,000 ಕೋಟಿನ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿ, ಇನ್ಕಮ್ ಟ್ಯಾಕ್ಸ್ ಆಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರ್ತಕ್ಕಂಥದ್ದು ಸಭಾಧ್ಯಕ್ಷರೇ. GSTಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ GST ಪಾಲ್ ಎಷ್ಟಿದೆ ಅಂತಂದ್ರೆ 1,50,000 ಕೋಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ GST ಕಲೆಕ್ಷನ್ ಆಗ್ತಾ ಇದೆ ಸಭಾಧ್ಯಕ್ಷರೇ. ಇದೇನು ದಿವಾಳಿ ರಾಜ್ಯದ ಪರಿಸ್ಥಿತಿನ? ಕರ್ನಾಟಕ ರಾಜ್ಯದ ದುಡಿಮೆ ಮೇಲೆ ನೀವು ತೆರಿಗೆ ಹಾಕಿ ಈ ಕಾಸನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರ್ತಕ್ಕಂಥದ್ದು. ಸೆಸ್ ಅಂತ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಕಚ್ಚಾ ತೈಲದ ಮೇಲೆ, ಎಲ್ಲದರ ಮೇಲೂ ಕೂಡ ಸೆಸ್ನ ಹಾಕಿ ನೀವು ಕರ್ನಾಟಕ ರಾಜ್ಯದಿಂದ 30,000 ಕೋಟಿ ರೂಪಾಯಿಗಳು ವಸೂಲಿ ಮಾಡ್ತಾ ಇದ್ದೀರಾ. ಆ ಸೆಸ್ ಅಲ್ಲಿ ₹1 ಕೂಡ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬರದ ಸಂಪೂರ್ಣ ಕೇಂದ್ರ ಸರ್ಕಾರನೇ ಉಳಿಸ್ಕೊಳುತ್ತೆ. ರಾಜ್ಯ ಸರ್ಕಾರದಲ್ಲಿ ನಾವು ಇರ್ತಕ್ಕಂಥ ಕಸ್ಟಮ್ಸ್, ನಮ್ಮಲ್ಲಾಗಂತ ಆಮದು ರಫ್ತಿಂದ 35,000 ಕೋಟಿ ಕಸ್ಟಮ್ಸ್ ಡ್ಯೂಟಿ ಕರ್ನಾಟಕದಿಂದ ಸೆಂಟರ್ಗೆ ಹೋಗುತ್ತೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ GST ಸೆಸ್ಸಿನ ಆಧಾರದ ಮೇಲೆ ಮತ್ತೆ ಇತರೆ ಸೆಸ್ಸಿಗಳಿನ ಆಧಾರದ ಮೇಲೆ ಹತ್ರ 35,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೀವಿ. ನೀವು ಓಡಾಡಂತ ಟೋಲ್ಗಳಲ್ಲಿ ಅಲ್ಲಿ ಟೋಲ್ನ ಆಪರೇಟ್ ಮಾಡೋನು ತನ್ನ ಲಾಭನ ತಗೊಂಡ ನಂತರ ಕೇಂದ್ರ ಸರ್ಕಾರದ ಪಾಲೆಷ್ಟು ಅಂತಂದ್ರೆ 4,000 ಕೋಟಿ ನಮ್ಮ ರಾಜ್ಯದ ಟೋಲ್ಗಳಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ನಮ್ಮಲ್ಲಿರ್ತಕ್ಕಂಥ ಬಂದರುಗಳಾಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಇದರಿಂದ ಒಟ್ಟಾರೆ 15,000 to 20,000 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದೀವಿ ಸಭಾಧ್ಯಕ್ಷರೇ. ಒಟ್ಟಾರೆ 4.5 ಲಕ್ಷ ಕೋಟಿ ರೂಪಾಯಿಗಳನ್ನ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆಯಾಗಿ ಕಳಿಸಿದ್ರೆ 2025-26ನೇ ಸಾಲಿನಲ್ಲಿ ನಮಗ್ ಬಂದಂತ ಪಾಲೆಷ್ಟು ಅಂತಂದ್ರೆ ತೆರಿಗೆ ಆಧಾರವಾಗಿ 51,000 ಕೋಟಿ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ 16,000 ಕೋಟಿ, ಒಟ್ಟಾರೆ 67,000 ಕೋಟಿ ಮಾತ್ರ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು. ನಾವು ಕಳಿಸಿರ್ತಕ್ಕಂಥದ್ದು 4,50,000 ಕೋಟಿ ರೂಪಾಯಿಗಳನ್ನ ಸಭಾಧ್ಯಕ್ಷರೇ. ಈ 14 ಪೈಸಾ ಯಾಕೆ ಕರ್ನಾಟಕ ರಾಜ್ಯಕ್ಕೆ ಈ ರೀತಿಯಾದಂತ ತಾರತಮ್ಯ? UP ಬಿಹಾರದಲ್ಲಿ ಅವ್ರು ₹1 ತೆರಿಗೆ ಕಳಿಸಿದ್ರೆ ₹3 ನೀವು ವಾಪಸ್ ಕಳಿಸ್ತೀರಾ. ಗುಜರಾತ್ ಅಲ್ಲಿ ₹1 ತೆರಿಗೆ ಕಳಿಸಿದ್ರೆ ₹1.30 ವಾಪಸ್ ಕಳಿಸ್ತೀರಾ. ಕರ್ನಾಟಕ ರಾಜ್ಯದಲ್ಲಿ ದುಡಿಯಂತ ಕನ್ನಡಿಗರು ಕಟ್ಟಿದಂತ ₹1 ತೆರಿಗೆ ಮೇಲೆ 14 ಪೈಸಾ ನೀವು ಕಳಿಸ್ತಾ ಇರ್ತಕ್ಕಂಥದ್ದು ಇದು ನ್ಯಾಯನ ಸಭಾಧ್ಯಕ್ಷರೇ? ಪ್ರತಿಯೊಬ್ಬರು ಕೂಡ ಇದ್ರ ವಿರುದ್ಧವಾಗಿ ಧ್ವನಿ ಏರಿಸಬೇಕಾಗ್ತದೆ. ಇವತ್ತು ರಾಜ್ಯ ಸರ್ಕಾರಗಳನ್ನ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಮೇಲೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರ್ತಕ್ಕಂಥದ್ದೇ ಈ ರೀತಿಯಾದಂತ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ತೆರಿಗೆಯ ಹಂಚಿಕೆಯ ಆಧಾರದ ಮೇಲೆ ಕೇಂದ್ರದ ಹೊರೆಗಳ ಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ಬಳುವಳಿನ ಪದ್ಧತಿನ ಇವತ್ತು ನಾವು ನೋಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ನಮ್ಮ ಸ್ನೇಹಿತರು ಅರವಿಂದ್ ಅಣ್ಣವರು ಕೇಳಿದ್ರು, ರಾಜ್ಯದಲ್ಲಿ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥ ರಸ್ತೆಗಳ ಪ್ರಮಾಣ ಎಷ್ಟಿದೆ, ಆ ಪ್ರಮಾಣಗಳ ಆಧಾರದ ಮೇಲೆ ಅದ್ರ ಬಗ್ಗೆ ಕೂಡ ಬೆಳಚಲ್ಲಿ ಅಂತ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ನಾವಿವತ್ತು ರಾಷ್ಟ್ರ ಹೆದ್ದಾರಿಗಳ ಪ್ರಮಾಣನ ತಗೊಂಡ್ರೆ 2014ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರ ಹೆದ್ದಾರಿಗಳ ಒಂದು ಗಾತ್ರ ಎಷ್ಟಿತ್ತು ಅಂದ್ರೆ 6,177 ಕಿಲೋಮೀಟರ್ ಅಷ್ಟು ರಾಷ್ಟ್ರ ಹೆದ್ದಾರಿಗಳಿತ್ತು ಸಭಾಧ್ಯಕ್ಷರೇ. 2024ರಷ್ಟರಲ್ಲಿ ಪ್ರಮಾಣ ಎಷ್ಟಾಯಿತು ಅಂತಂದ್ರೆ 8,191. ಅಂದ್ರೆ ಅಂದಾಜ್ ಮೇಲೆ 2,000 ಕಿಲೋಮೀಟರ್ ರೋಡ್ಗಳನ್ನ 10 ವರ್ಷದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಗಿಸ್ಕೊಟ್ಟಿದ್ದೀರಾ ಸಭಾಧ್ಯಕ್ಷರೇ. ಆದ್ರೆ ಅದೇ ನೀವು ಗುಜರಾತ್ನಂತ ರಾಜ್ಯನ ಉದಾಹರಣೆಯಾಗಿ ತಗೊಂಡ್ರೆ, ಗುಜರಾತ್ ರಾಜ್ಯದಲ್ಲಿ 2014ನೇ ಇಸ್ವಿಯಲ್ಲಿ 4,694 ಕಿಲೋಮೀಟರ್ ಇದ್ದಿದ್ದು ರಾಷ್ಟ್ರ ಹೆದ್ದಾರಿಗಳು ಇವತ್ತು 8,111 ಕಿಲೋಮೀಟರ್ ಆಗಿದೆ. 3,500 ಕಿಲೋಮೀಟರ್ ಕೊಟ್ಟಿದ್ದೀರಾ. ಕರ್ನಾಟಕ ರಾಜ್ಯಕ್ಕಿಂತ 2 ಪಟ್ಟಷ್ಟು ರಾಷ್ಟ್ರ ಹೆದ್ದಾರಿಗಳನ್ನ ನೀವು ಬಿಹಾರಕ್ಕೆ ಕೊಟ್ಟಿದ್ದೀರಾ, ಗುಜರಾತ್ ಕೊಟ್ಟಿದ್ದೀರಾ. ಗುಜರಾತ್ ಮತ್ತೆ ಕರ್ನಾಟಕ ಜಿಯೋಗ್ರಾಫಿಕಲಿ ಎರಡಕ್ಕೂ ಕೂಡ ಭೌಗೋಳಿಕವಾಗಿ ನಾವು ನೋಡಿದ್ರೆ ನಾವು ಹೋಲಿಕೆ ಮಾಡಬಹುದು, ಸಮಾನವಾದಂತ ಆ ರೀತಿಯಾದಂತ ತಾರತಮ್ಯ. ಸನ್ಮಾನ್ಯ ಸಭಾಧ್ಯಕ್ಷರೇ,
ಲ್ಯಾಂಡ್ ಎಕ್ವಿಜೇಷನ್ ಮಾಡಿ ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಿಜೇಷನ್ ಮಾಡಿ ಕೊಡದೇ ಇದ್ದಕ್ಕೆ 800 ಕೋಟಿ ರೂಪಾಯಿ ವಾಪಸ್ ಕೇಂದ್ರ ಸರ್ಕಾರಕ್ಕೆ ವಾಪಸ್. ಸನ್ಮಾನ್ಯ ಸಭಾ ಉದಾಹರಣೆಗೆ ಶುಭಕತೆ ಹೇಳ್ತೇನೆ, ಮಲಗೋಪದೊಳಗಡೆ ರಸ್ತೆ ಕುಸಿದು ಬಿತ್ತು. ಯಾಕೆ ಹೇಳಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ಹಾಗಾಗಿ ಆರೋ ಅವ್ರ ಜೊತೆ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಲೊಕೇಶನ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ರಸ್ತೆ ಮಾಡ್ಕೊಡ್ತೀವಿ ನಾವು. ಆರೋ ಅವ್ರ ಜೊತೆ ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ದೇಶಾದ್ಯಂತ ಯಾವ್ದಾದ್ರೂ ಸರ್ಕಾರ ಅತ್ಯುತ್ತಮವಾಗಿ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇದೆ ಅಂತಂದ್ರೆ ಅದು ಕರ್ನಾಟಕ ರಾಜ್ಯ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ರಾಜ್ಯ ಅತ್ಯಂತ ಉತ್ತಮವಾದಂತ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಇವತ್ತು NHA ಕೇಂದ್ರ ರಸ್ತೆ ಮಂತ್ರಿಗಳು ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಕರ್ನಾಟಕಕ್ಕೆ ಲ್ಯಾಂಡ್ ಎಕ್ವಿಸಿಷನ್ ಮಾಡಿಕೊಟ್ರೆ 1000 ಕೋಟಿ ಅಲ್ಲ 2000 ಕೋಟಿ ರೂಪಾಯಿಗಳನ್ನ ಹೂಡ್ಲಿಕ್ಕೆ ಅಂತ ಹೇಳೇನೆ. ಸಭಾಧ್ಯಕ್ಷರೇ, 10,000 ಕೋಟಿ ಮಟ್ಟ ಕೊಡ್ತದ ಮೊದಲೇ ಮುಖ್ಯಮಂತ್ರಿ ಲ್ಯಾಂಡ್ ಎಕ್ವಿಸಿಷನ್ ಮಾಡಿ ನಾವಿರಂತ ಪ್ರಗತಿ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವ ರಾಜ್ಯ ಕೂಡ ಕೊಟ್ಟಿಲ್ಲ. ಸಭಾಧ್ಯಕ್ಷರೇ, ಅದೇ ತರದಲ್ಲಿ PMGSY ನ ಉದಾಹರಣೆಯಾಗಿ ತಗೊಂಡ್ರೆ PMGSY ಅಲ್ಲಿ 2014ನೇ ಇಸ್ವಿಯಲ್ಲಿ 16,137 ಕಿಲೋಮೀಟರ್. ಅರವಿಂದಣ್ಣ, PMGSY 2014 ಅಲ್ಲಿ 16,000 ಕಿಲೋಮೀಟರ್ಸ್ ವಾಸ್ ಕರ್ನಾಟಕ ಶೇರ್. 2024ಕ್ಕೆ 23,900 ಕಿಲೋಮೀಟರ್ ಆಯಿತು. ಅಂದ್ರೆ 8,000 ಕಿಲೋಮೀಟರ್ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ PMGSY ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದು. ಅದೇ ಅವಧಿಯಲ್ಲಿ ನೀವು ಬಿಹಾರಕ್ಕೆ ಎಷ್ಟು ಕೊಟ್ರಿ ಅಂದ್ರೆ 33,000 ಕಿಲೋಮೀಟರ್, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ರಿ ಅಂದ್ರೆ 39,000 ಕಿಲೋಮೀಟರ್, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ರಿ ಅಂತಂದ್ರೆ 35,000 ಕಿಲೋಮೀಟರ್. ಯಾಕೆ ಈ ರೀತಿಯಾದಂತ ತಾರತಮ್ಯಗಳು, ಅನ್ಯಾಯಗಳು? ಬರೀ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ತೆರಿಗೆಯಲ್ಲಿ ಪಾಲಲ್ಲ, ನಿಮ್ಮ ಯೋಜನೆಗಳಲ್ಲಿ. ಶರತ್, ಅದೇನಿದೆ ಅಲ್ಲ ಗ್ರಾಮೀಣ ಸಡಕ್ ಯೋಜನೆ ಏನಿದೆ ಅಲ್ಲ, ಅದು ಗೈಡ್ಲೈನ್ಸ್ ಐತಿ. ಅವ್ರು ಮುಟ್ಸಕ್ ಗೈಡ್ಲೈನ್ಸ್ ಐತಲ್ಲ, ಯೂನಿವರ್ಸಲ್ ಗೈಡ್ಲೈನ್ಸ್. ನಮ್ಮ ರಾಜ್ಯದಲ್ಲಿ ಬೇರೆ ಫಿಟ್ ಆದ್ರೆ ಎಲ್ಲ ಮಾಡಕ್ಕಾಗುತ್ತೆ. ಅಧ್ಯಕ್ಷರೇ, ಮನಮೋಹನ್ ಸಿಂಗ್ ಕಾಲದ ಹೇಳ್ರಿ ಎಷ್ಟು ಕೊಟ್ಟಾರ ರಾಜ್ಯಕ್ಕೆ? PMGSY ಕೊಟ್ರೆ ನೀವು ಮನಮೋಹನ್ ಸಿಂಗ್ ಗೈಡ್ಲೈನ್ಸ್ ಪ್ರಕಾರ ಏನ್ ಫಿಟ್ ಆಗುತ್ತೆ ನಮ್ಮ ರಾಜ್ಯಕ್ಕೆ ಪೂರ್ತಿ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, 1/3 ಬೇರೆ ಮಧ್ಯ ಪ್ರವೇಶ ಮಾಡೋದ್ ನಿಲ್ಸಕಳ್ರಿ. ನೀವು ಮಾತಾಡ್ಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿದ್ರ ಸುಳ್ಳು ಯಾಕೆ ಮಾತಾಡ್ಲಿ? ನೀವೇನ್ ಎತ್ತೊಟ್ಟು ಹೇಳೋದು? ಮಾತಾಡಿ ಬಿಡಿ. ನೀವು 50 ಕೋಟಿ ಈ ಕಡೆ 60 ಕೋಟಿ ಕೂತ್ಕಪ್ಪ. ಅನುದಾನ ಕೇಂದ್ರ ಬೆಲ್ಲದವರು ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ ಹಂಚಿಕೆ ಯಾರು ಇದು ಪ್ರಗತಿ ಅಲ್ವಾ? ಹೇಳ್ಬಿಡಿ ಅಧ್ಯಕ್ಷರೇ, ಅವ್ರು ಯಾಕೆ ಮಧ್ಯ ಪ್ರವೇಶ ಮಾಡಬಾರ್ದು? ಮಾತಾಡ್ಬೇಕಾದ್ರೆ ನಾವು ಸುಮ್ಮನೆ ಕೂತಿರ್ಲಿಲ್ವಾ? ನೀವು ಮಾತಾಡೋದ್ ಸದನ ಕೇಳ್ರಿ. ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತಿರ್ಲಿಲ್ವೇನ್ರಿ? ಸಭಾಧ್ಯಕ್ಷರೇ, ಇವತ್ತು ಇದೆಲ್ಲ ಪ್ರಗತಿ ಅಲ್ವಾ? ಒಂದ್ ಸೆಕೆಂಡ್ ಪಾಲಲ್ಲ. ಈಗ ಇವತ್ತು ನಾವು ಹುತಾತ್ಮರ ದಿನಾಚರಣೆ ನಾವೆಲ್ಲ ಇವತ್ತು ಆಚರಿಸ್ತಿದ್ದೇವೆ. ಅದಕ್ಕೆ ಗೌರವಪೂರ್ವಕವಾಗಿ ಅವರ ಸ್ಮರಣಾರ್ಥಕವಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಹುತಾತ್ಮರ ದಿನ 1 ನಿಮಿಷ ಮೌನಾಚರಣೆ. ಶರತ್, ಬೇಗ ಫಿನಿಶ್ ಮಾಡಿ. ಸಭಾಧ್ಯಕ್ಷರೇ, ಇವತ್ತು ಈ ದೇಶಕ್ಕೆ ಪ್ರಾಣಗಳನ್ನ ಕೊಟ್ಟಂತ ಹುತಾತ್ಮರ ಆತ್ಮಗಳಿಗೆ ಶಾಂತಿನ ಕೋರ್ತಾ ಅವರ ಕುಟುಂಬಗಳಿಗೆ ಅವರ ಒಂದು ಅಗಲಿಕೆಯ ಒಂದು ನೋವನ್ನ ಭರಿಸುವ ಶಕ್ತಿನ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ
ಮಾತುಗಳನ್ನ ಮುಂದುವರಿಸ್ತಾ ಸಭಾಧ್ಯಕ್ಷರೇ, ಇವತ್ತು ನಮ್ಮ ದೇಶದಲ್ಲಿ ದೇಶದ ಬೆನ್ನೆಲುಬು ಯಾರು, ದೇಶಕ್ಕೆ ಅನ್ನದಾತರು ಯಾರು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರೇನೆ ಈ ದೇಶದ ಬೆನ್ನೆಲುಬು, ನಮ್ಮೆಲ್ಲರಿಗೂ ಕೂಡ ಅನ್ನದಾತರು. ಇವತ್ತು 2017ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಘೋಷಣೆಯನ್ನ ಮಾಡ್ತು ಸಭಾಧ್ಯಕ್ಷರೇ. ನಾವು ರೈತರ ಆದಾಯನ ದುಪ್ಪಟ್ಟಾಗಿ ಮಾಡ್ತೀವಿ, 2 ಪಟ್ಟಾಗಿ ಮಾಡ್ತೀವಿ ರೈತರ ಆದಾಯನ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು ಸಭಾಧ್ಯಕ್ಷರೇ. ಅದರ ಗುರಿನ 2020 ಕೊಟ್ಟು 20ರಿಂದ 22ಕ್ಕೆ ಮುಂದುವರಿಸಿ 22ರಿಂದ 25 ಅಂತೇಳಿ ಇವಾಗ ರೈತರ ಆದಾಯದ ದುಪ್ಪಟ್ಟಿನ ಬಗ್ಗೆ ಎಲ್ಲಿ ಕೂಡ ನಾವು ಕೇಳಿಸ್ಕೊಂತಾನೆ ಇಲ್ಲ ಸಭಾಧ್ಯಕ್ಷರೇ. ಈಗ ತಾವು ಹೇಳ್ದಂಗೆ UPA ಸರ್ಕಾರದಲ್ಲಿ ಮತ್ತೆ NDA ಸರ್ಕಾರದಲ್ಲಿ ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ಬೆಲೆನ ಜಾಸ್ತಿ ಯಾವ ತರ ಮಾಡಿದ್ರು ಅಂತೇಳಿ ಬೆಳಕು ಚೆಲ್ಲಕ್ ನಾನು ಬಯಸ್ತೀನಿ ಸಭಾಧ್ಯಕ್ಷರೇ. 2004-5ನೇ ಇಸ್ವಿಯಲ್ಲಿ ಭತ್ತದ ಬೆಂಬಲ ಬೆಲೆ ಇದ್ದಿದ್ದು 560 ರೂಪಾಯಿ ಸಭಾಧ್ಯಕ್ಷರೇ. ಅದೇ 2013-14ರಲ್ಲಿ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರಿಗೆ ನಾವು ಕೊಟ್ಟಂತ ಬೆಂಬಲ ಬೆಲೆ 1310 ರೂಪಾಯಿ ಸಭಾಧ್ಯಕ್ಷರೇ. ಅಂದ್ರೆ 133% ಇನ್ಕ್ರೀಸ್ ಆಯ್ತು. ಅದೇ ತರದಲ್ಲಿ ನೀವು ಮೆಕ್ಕೆಜೋಳ ತಗೊಳ್ರಿ, 2004ರಿಂದ 2014ವರೆಗೂ ಬೆಂಬಲ ಬೆಲೆನ 149% ನಮ್ಮ ಸರ್ಕಾರ ಜಾಸ್ತಿ ಮಾಡಿದೆ. ತೊಗರಿಗೆ ಬೆಂಬಲ ಬೆಲೆ ತಗೊಳ್ಳಿ ಸಭಾಧ್ಯಕ್ಷರೇ, 1390 ರೂಪಾಯಿ ಇದ್ದಿದ್ದನ್ನ 4300 ರೂಪಾಯಿ ಮಾಡಿ 209% ಬೆಂಬಲ ಬೆಲೆನ 10 ವರ್ಷದಲ್ಲಿ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜಾಸ್ತಿ ಮಾಡಿದೀವಿ ಸಭಾಧ್ಯಕ್ಷರೇ. ಸರಾಸರಿ ಬೆಂಬಲ ಬೆಲೆಯಲ್ಲಿ 150ರಿಂದ 200% ಅಷ್ಟು ಬೆಲೆನ ಜಾಸ್ತಿ ನಿಗದಿಪಡಿಸಿ ರೈತರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ನೀವು NDA ಸರ್ಕಾರ ಅಧಿಕಾರಕ್ಕೆ ಬಂದಾಗ 2014 ಮತ್ತೆ 2024-25 ಬೆಲೆಗಳನ್ನ ನೀವು ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಭತ್ತ 1360 ರೂಪಾಯಿ ಇದ್ದಿದ್ದು ಇವತ್ತು 2183 ರೂಪಾಯಿ ಇದೆ. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 60% ಮಾತ್ರ. ತೊಗರಿ 4350 ಇದ್ದಿದ್ದು 7550 ಆಯ್ತು. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 73% ಮಾತ್ರ. ಎಲ್ಲ ಒಟ್ಟಾರೆ ಲೆಕ್ಕ ಹಾಕೊಂಡು ಹೋದ್ರೆ ಕಳೆದ 10 ವರ್ಷದಲ್ಲಿ ನಿಮ್ ಬಂದಾಗ ಅವಕಾಶ ಮಾಡಿದಾಗ ಮಾತಾಡಿ, ಕಳೆದ 10 ವರ್ಷದಲ್ಲಿ ಬೆಂಬಲ ಬೆಲೆಗಳನ್ನ ನಾವು ಹೋಲಿಕೆ ಮಾಡ್ಕೊಂಡು ಹೋದ್ರೆ NDA ಸರ್ಕಾರದಲ್ಲಿ 150ರಿಂದ 200% ರೈತರಿಗೆ ಬೆಂಬಲ ಬೆಲೆ ಆದಾಯ ಜಾಸ್ತಿ ಆಯ್ತು. ಅದೇ ಈ NDA ಸರ್ಕಾರದಲ್ಲಿ 60% ಕೂಡ ಜಾಸ್ತಿ ಆಗಿಲ್ಲ ಸಭಾಧ್ಯಕ್ಷರೇ. ರೈತರಿಗೆ ಆದಾಯ ಗಳಿಕೆ 2 ಪಟ್ಟು ಜಾಸ್ತಿ ಆಗಿಲ್ಲ ಸಭಾಧ್ಯಕ್ಷರೇ. ರೈತರಿವತ್ತು ಕೃಷಿ ಮಾಡೋದಕ್ಕೋಸ್ಕರ ಏನ್ ಖರ್ಚುಗಳು ಮಾಡಬೇಕು, ಡೀಸೆಲ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಇವೆಲ್ಲದರ ಬೆಲೆ ಕೂಡ 2 ಪಟ್ಟು ಜಾಸ್ತಿ ಆಗೋಗಿ ಇವತ್ತು ರೈತರು ಇಕ್ಕಟ್ಟಕ್ಕೆ ಸಿಕ್ಕಂತ ಪರಿಸ್ಥಿತಿಗೆ ಬಂದಿರೋ ಸಭಾಧ್ಯಕ್ಷರೇ. ಆ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ ರೈತರ ಪರವಾಗಿ ನಿಂತು 4130 ಕೋಟಿನ 9 ಲಕ್ಷ ಹೈನುಗಾರಿಕೆಯರಿಗೆ ಕಾಸು ಕೊಟ್ಟು